ನಮಸ್ತೆ ಸ್ನೇಹಿತರೆ. ಮೊದಲನೆಯ ಗದ್ಯ ಗಾಂಧಿ. ಬರೆದವರು ಬೆಸಗರಹಳ್ಳಿ ರಾಮಣ್ಣ. ಗಾಂಧಿ ಎನ್ನುವಂಥದ್ದು ಇದು ಕತೆ. ಕತೆಗಾರರ ಪರಿಚಯವನ್ನು ನೋಡೋಣ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು 1938ರಿಂದ 1999ರವರೆಗೆ ಬದುಕಿದ್ರವರ ಕಾಲಮಾನ. ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದ ಬೆಸಗರಹಳ್ಳಿ ರಾಮಣ್ಣನವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿಯವರು. ನೋಡ್ರಿ, ಇಲ್ಲಿ ಲೇಖಕರು ಕೃಷಿ ಕುಟುಂಬದ ಹಿನ್ನೆಲೆಯಿಂದ ಬಂದಂಥವರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಬೆಸಗರಹಳ್ಳಿ ಎನ್ನುವಂತಹ ಒಂದು ಹಳ್ಳಿಯಲ್ಲಿ ಇದ್ದಂಥವರು ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು. ವೈದ್ಯರಾಗಿದ್ದ ಇವರು ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರು. ನೋಡ್ರಿ, ಇವರು ವೃತ್ತಿಯಿಂದ ವೈದ್ಯರು. ಡಾಕ್ಟರ್ ಇವರ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಇವರು ಸಾಹಿತ್ಯಕಾರರೂ ಹೌದು, ವೈದ್ಯರೂ ಹೌದು. ಹಳ್ಳಿಯ ಬಡ ಜನರ ಮುಗ್ಧತೆ, ಅಸಹಾಯಕತೆ, ನೋವು ನಲಿವುಗಳನ್ನು ತುಂಬ ಹತ್ತಿರದಿಂದ ಗಮನಿಸಿದವರು. ಡಾಕ್ಟರ್ ಆಗಿ ಈ ಹಳ್ಳಿಯಿಂದ ಬಂದಂಥ ಬಡ ಜನರ ಮುಗ್ಧತೆಯವರ ಅಸಹಾಯಕತೆ, ನೋವು ನಲಿವುಗಳನ್ನು ತುಂಬ ಹತ್ತಿರದಿಂದ ನೋಡಿದಂಥವರು ಅಂತ. ಜೀವನವನ್ನು ಬಲು ಪ್ರೀತಿಯಿಂದ ತಮ್ಮ ಕಥೆಗಳಲ್ಲಿ ಚಿತ್ರಿಸಿದ್ದಾರೆ. ಈ ಸಾಮಾಜಿಕ ಜೀವನವನ್ನು, ಮನುಷ್ಯರ ಈ ಜೀವನವನ್ನು ಬಹಳಷ್ಟು ಪ್ರೀತಿಯಿಂದ ಅವರು ಏನು ಮಾಡುತ್ತಾರೆ, ತಮ್ಮ ಕಥೆಗಳಲ್ಲಿ ಚಿತ್ರಣ ಮಾಡಾರು. ಪ್ರಸ್ತುತ ಕಥೆಯನ್ನು ಕಣಜ ಎಂಬ ಪುಸ್ತಕದಿಂದ ಆರಿಸಲಾಗಿದೆ. ಈ ಗಾಂಧಿ ಅನ್ನುವಂತಹ ಕಥೆಯನ್ನು ಅವರ ಕಣಜ ಅನ್ನುವಂತಹ ಪುಸ್ತಕದಿಂದ ಇಲ್ಲಿ ತೆಗೆದುಕೊಳ್ಳಲಾಗಿದೆ. ಅವರ ಪ್ರಮುಖವಾದ ಇತರ ಕೃತಿಗಳು ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೋಲು ಮತ್ತು ಖಡ್ಗ ಇವರ ಕಥಾ ಸಂಕಲನಗಳು. ಇವೆಲ್ಲ ಅವರು ಬರೆದಿರುವಂಥ ಪ್ರಮುಖವಾದಂತಹ ಕಥಾ ಸಂಕಲನಗಳು. ನೆನ್ಪಿಟ್ಕೋರಿ: ನೆಲದ ಒಡಲು, ಗರ್ಜನೆ, ನೆಲದ ಸಿರಿ, ಹರಿಕೆಯ ಹಣ, ಒಂದು ಹುಡುಗನಿಗೆ ಬಿದ್ದ ಕನಸು ಹಾಗೂ ಕೊಳಲು ಮತ್ತು ಖಡ್ಗ ಅನ್ನುವಂಥವು ಕಥಾ ಸಂಕಲನಗಳು. ಆನಂತರ ಬಿದ್ದ ಕನಸು, ತೋಳಗಳ ನಡುವೆ, ಇದು ಅವರದ ಪ್ರಮುಖವಾದಂತಹ ಕಿರು ಕಾದಂಬರಿ. ಕಿರು ಅಂದರೆ ಸಣ್ಣ ಕಾದಂಬರಿ, ತೋಳಗಳ ನಡುವೆ ಅಂತ. ಗರ್ಜನೆ ಕಥಾ ಸಂಕಲನಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅವರು ಬರೆದಿರುವಂತಹ ಗರ್ಜನೆ ಅನ್ನುವಂತಹ ಕಥೆಯ ಪುಸ್ತಕಕ್ಕೆ ಕರ್ನಾಟಕ ಸರ್ಕಾರ ಕೊಡುವಂಥ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ. ಇದು ಬೆಸಗರಹಳ್ಳಿ ರಾಮಣ್ಣನವರ ಜೀವನ ಮತ್ತು ಅವರ ಪ್ರಮುಖವಾದಂತಹ ಕೃತಿಗಳು. ಬಡ ಕುಟುಂಬದ ರೋಗಿಷ್ಠ ಹುಡುಗನೊಬ್ಬನ ದಾರುಣ ಸ್ಥಿತಿಯ ಮೇಲೆ ಕತೆ ಬೆಳಕು ಚೆಲ್ಲುತ್ತದೆ. ಈ ಕಥೆಯಲ್ಲಿ, ಪ್ರಸ್ತುತ ಕಥೆ ಒಳಗೆ, ಒಬ್ಬ ಬಡ ಕುಟುಂಬದ ರೋಗಿಷ್ಠ ಹುಡುಗನ ಬಗ್ಗೆ, ಆತನ ದಾರುಣ ಸ್ಥಿತಿಯ ಮೇಲೆ ಕತೆ ಬೆಳಕನ್ನು ಚೆಲ್ತದೆ. ಬಡವರಿಗೆ ಸರಿಯಾಗಿ ಸಿಗದ ವೈದ್ಯಕೀಯ ಸೌಲಭ್ಯಗಳು, ಅದನ್ನು ಪಡೆಯುವಲ್ಲಿ ಅವರು ಪಡುವ ಪರಿಪಾಟಲ ಕತೆ ಚಿತ್ರಿಸುತ್ತದೆ. ನೋಡ್ರಿ, ಬಡವರಿಗೆ ಸರಿಯಾದಂತಹ ವೈದ್ಯಕೀಯ ಸೌಲಭ್ಯಗಳು ಸಿಗುವುದಿಲ್ಲ. ಅದನ್ನು ಪಡ್ಕೋಬೇಕಾದ್ರೆ ಅವರು ಯಾವ ರೀತಿಯಾದ ಕಷ್ಟಕೋಟಲೆಗಳನ್ನು ಅನುಭವಿಸಬೇಕಾಗುತ್ತದೆ ಅನ್ನುವಂಥದ್ದನ್ನು ಕತೆ ಒಳಗೆ ಕತೆಗಾರರು ಅದನ್ನು ತೆರೆದ ಯಾವ ರೀತಿಯಾಗಿ ತೋರ್ಸಾರ ಅನ್ನುವಂಥದ್ದನ್ನು ನೋಡೋಣ. ಇನ್ನು ಗಾಂಧೀಜಿ ಹೆಸರನ್ನು ನಾವಿಂದು ಅಪಮೌಲ್ಯೀಕರಿಸಿಕೊಂಡಿದ್ದೇವೆ. ನೋಡ್ರಿ, ಹೆಸರು ಗಾಂಧಿ ಅನ್ನುವಂಥದ್ದು ಒಂದು ಹುಡುಗನಿಗೆ ಇಟ್ಟಂತಹ ಹೆಸರಿದು. ಆದರೆ ಹೆಸರು ಗಾಂಧಿ ಅಂತ. ಇವತ್ತು ಗಾಂಧೀಜಿಯವರ ಹೆಸರನ್ನು ನಾವು ಯಾವ ರೀತಿ ಅಪಮೌಲ್ಯೀಕರಿಸಿಕೊಳ್ತಾ ಇದ್ದೇವೆ ಅನ್ನುವಂಥದ್ದು. ಒಬ್ಬ ಸಾಮಾನ್ಯವಾದಂಥ ಹುಡುಗನಿಗೆ ಇಟ್ಟಾಗ ಅವನು ನೋಡುವಂತಹ ರೀತಿ, ಆಮೇಲೆ ಗಾಂಧೀಜಿಯವರಿಗೆ ನಾವು ತೋರುತ್ತಿರುವಂತಹ ಅಗೌರವವನ್ನು ಈ ಕತೆ ನಮ್ಗೆ ತಿಳಿಸ್ಕೊಡ್ತದೆ. ನೋಡ್ರಿ, ಗಾಂಧೀಜಿಯ ಹೆಸರನ್ನು ನಾವಿಂದು ಅಪಮೌಲ್ಯೀಕರಿಸಿಕೊಂಡಿದ್ದೇವೆ. ಬದುಕಿನ ಮೌಲ್ಯಗಳಿಗೆ, ಉತ್ತಮ ಆದರ್ಶಕ್ಕೆ ಪ್ರತಿರೂಪವಾದ ಗಾಂಧೀಜಿಯವರನ್ನು ನಮ್ಮ ದೇಶದ ಜನ ಇಂದು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ. ಈ ಬದುಕಿನ ಮೌಲ್ಯಗಳಿಗೆ, ಉತ್ತಮವಾದಂಥ ಆದರ್ಶ ಜೀವನಕ್ಕೆ ಪ್ರತಿರೂಪವಾಗಿರುವಂತಹ ಗಾಂಧೀಜಿಯವರು ನಮ್ಮ ದೇಶದ ಜನ ಇವತ್ತು ಅವರನ್ನು ಅಸಡ್ಡೆಯಿಂದ ಕಾಣತೊಡಗಿದ್ದಾರೆ ಅಂತ. ಗಾಂಧಿ ಹೆಸರಿಗೆ, ಅವರ ಸರಳ ಬದುಕಿಗೆ, ಉನ್ನತ ಆದರ್ಶಗಳಿಗಾಗಿರುವ ಅವ್ಯವಸ್ಥೆಯನ್ನು ಭಾರತದಾದ್ಯಂತ ಕಾಣಬಹುದು. ಗಾಂಧೀಜಿ ಬ್ರಿಟಿಷರ ಕಪ್ಪು ಮಿಸ್ಟ್ರಿಂದ ನಮ್ಮೆಲ್ಲ ಬಿಡುಗಡೆ ಮಾಡಿದರೂ ಸಹಿತ ಭಾರತದೊಳಗೆ ಇವತ್ತು ಯಾವ ರೀತಿಯಾಗಿ ಗಾಂಧೀಜಿಯ ಹೆಸರಿಗೆ, ಅವರ ಸರಳವಾದಂಥ ಬದುಕಿಗೆ, ಉನ್ನತ ಆದರ್ಶಗಳಿಗಿರುವ ಅವ್ಯವಸ್ಥೆ ಭಾರತದಾದ್ಯಂತ ನಾವು ಇವತ್ತೆಲ್ಲ ಕಡೆ ಕಾಣಬಹುದು ಅಂತ. ಕತೆ ಪ್ರಾರಂಭ ಆಗುವುದು: ಒಂದು ದಿನ
ಬಳ್ಳಕೆರೆ ಎಂಬ ಹಳ್ಳಿಯಿಂದ ಹೊತ್ತು ಮೂಡುವುದಕ್ಕಿಂತ ಮುಂಚೆಯೇ ಬಂದು ಆಸ್ಪತ್ರೆಯಲ್ಲಿ ಕಾಯುತ್ತಿದ್ದ ಒಬ್ಬ ಹೆಂಗಸು, ಸುಮಾರು 15 ವರ್ಷದ ಹುಡುಗ ಬಹಳ ಹೊತ್ತಿನವರೆಗೂ ಯಾರು ಗಮನಕ್ಕೆ ಬಾರದೆ ಬಿದ್ದಿದ್ದರು. ನೋಡ್ರಿ, ಒಂದು ದಿವಸ ಈ ಬಳ್ಳಕೆರೆ ಅನ್ನುವಂತಹದ್ದು ಒಂದು ಹಳ್ಳಿ. ಆ ಹಳ್ಳಿಯಿಂದ ಇನ್ನೂ ಸೂರ್ಯೋದಯಕ್ಕಿಂತ ಮೊದಲೇ ಅವರು ಏನು ಮಾಡಿದರು, ಆಸ್ಪತ್ರೆಗೆ ಬಂದು ಹೆಣ್ಣು ಮಗಳು ಒಬ್ಬ ಹೆಂಗಸು ಮತ್ತು ಸುಮಾರು 15 ವರ್ಷದ ಹುಡುಗ ಬಹಳಷ್ಟು ಹೊತ್ತಿನವರೆಗೆ ಯಾರ ಗಮನಕ್ಕೂ ಬಾರದೆ ಅವರು ಏನು ಮಾಡಿದರು, ಅಲ್ಲಿಯೇ ಕೂತಿದ್ರು ಅಂತ, ಬಿದ್ದಿದ್ರು ಅಂತ. ಆ ಹೆಂಗಸು ಆ ಹುಡುಗನ ತಾಯಿ. ಆ ಬಂದಂತಹ ಹೆಂಗಸು ಯಾರು? ಆ ಹುಡುಗನ ತಾಯಿ. ಸುಮಾರು 40ರ ಪ್ರಾಯ. ಆ ಹೆಂಗಸಿಗೆ ಸುಮಾರು 40 ವರ್ಷ ವಯಸ್ಸಾಗಿತ್ತು. ಹುಡುಗ ವರಾಂಡದಲ್ಲಿ ಕಂಬಕ್ಕೆ ಒರಗಿ ಆಸ್ಪತ್ರೆಗೆ ಬಂದು ಹೋಗುವವರನ್ನು ಯಾವ ಕುತೂಹಲವೂ ಇಲ್ಲದೆ ನೋಡುತ್ತಾ ಕುಳಿತಿದ್ದ. ಹುಡುಗ ಮಾತ್ರ ವರಾಂಡದ ಕಾರಿಡಾರ್ ಇರ್ತೈತಲ್ಲ, ಆ ಕಂಬಕ್ಕೆ ಒರಗಿ ಏನು ಮಾಡಿದ, ಬರೋವ್ರನ್ನ ಹೋಗುವವ್ರನ್ನ ನೋಡ್ಕೋತ ಕೂತಿದ್ದ. ಆದರೆ ಆತನಿಗೆ ಯಾವುದೇ ಕುತೂಹಲ ಇರಲಿಲ್ಲ. ಯಾಕಂದ್ರೆ ಅವನಿಗೆ ಅವನದೇ ಆದಂತಹ ರೋಗದ ನೋವು ಹೆಚ್ಚಾಗಿತ್ತು ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಅವನಿಗೆ 15 ವರ್ಷಕ್ಕೆ ಪ್ರಪಂಚದ ಮೇಲೆ ಒಂದು ಬಗೆಯ ಜಿಗುಪ್ಸೆ ಮೂಡಿ ನಿಂತಿತ್ತು. ನೋಡ್ರಿ, ಯಾಕಂದ್ರೆ ಅವ್ನಿಗೆ ಕುತೂಹಲ ಯಾಕೆ ಇರಲಿಲ್ಲ ಅಂದ್ರೆ ಆ 15 ವರ್ಷಕ್ಕೆ ಆತನಿಗೆ ಪ್ರಪಂಚದ ಬಗ್ಗೆ ಐತೆ ಬಹಳಷ್ಟು ಬೇಸರ ಬಂದುಬಿಟ್ಟಿತ್ತಂತೆ. ಜಿಗುಪ್ಸೆ ಅಂತ ಒಂದು ಬಗೆಯ ಬೇಸರ ಐತಲ್ಲ ಮೂಡಿಬಿಟ್ಟಿತ್ತು. ಯಾಕಂದ್ರೆ ಅವನದೇ ಆದಂಥ ಆ ರೋಗ ಐತಲ್ಲ ಆತನನ್ನು ಹಿಪ್ಪಿಯನ್ನು ಮಾಡಿದ್ದು ಅಂತ. ಆತನಿಗೆ ಆ ನೋವು ಬಹಳಷ್ಟು ಇತ್ತು ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತದೆ. ಕುಳಿತು ಸಾಕಾಗಿ ಅವನ ಪಕ್ಕದಲ್ಲಿಯೇ ನಿಂತಿದ್ದ ತನ್ನ ಅವ್ವನ ಸೀರೆಯನ್ನು ಬಲವಾಗಿ ಎಳೆದು ಹೇಳಿದ. ಎಷ್ಟೋ ಹೊತ್ತು ಸೂರ್ಯೋದಯಕ್ಕಿಂತ ಮೊದಲೇ ಅವರು ಬಂದಂಥವರು ಕೂತು ಆತನಿಗೆ ಸಾಕಾಗಿ ಕೊನೆಗೆ ಏನು ಮಾಡ್ತಾನೆ, ತನ್ನ ಪಕ್ಕದಲ್ಲಿ ನಿಂತಹ ತನ್ನ ತಾಯಿಯ ಸೀರೆಯನ್ನು ಬಲವಾಗಿ ಹಿಡಿದು ಏನು ಮಾಡ್ತಾನೆ, ಎಳೆದು ಹೇಳ್ತಾನೆ. ಅವ್ವ, ಬಿಸಿಲು ಜಾಸ್ತಿ ಆಯ್ತಾ ಅದೇ, ನಡೆ ಊರಿಗೆ ಹೋಗುವ ಹೇಳ್ತಾನವ. ಅವ್ವ, ಬಿಸಿಲು ಬಹಳಷ್ಟು ಆಗ್ತಾ ಇದೆ, ನಡಿ ಊರಿಗೆ ಹೋಗು ನೀನು ಅಂಥೇಳಿ ಹೇಳ್ತಾನೆ. ವಸಿ ಸುಮ್ಕಿರು, ಬಂದೋ ತೋರಿಸ್ಕೊಂಡು ಹೋಗುವ. ಅವಾಗ ತಾಯಿ ಹೇಳ್ತಾಳ, ಸ್ವಲ್ಪ ಸುಮ್ಮನಿರು ಅಂತ. ಬಂದವಿ ತೋರಿಸ್ಕೊಂಡೇನು, ಡಾಕ್ಟರ್ ಕಡೆ ತೋರಿಸ್ಕೊಂಡ ಹೋಗೋಣ ಅಂಥೇಳಿ ಏನು ಮಾಡ್ತಾಳಕ್ಕೆ ಹೇಳ್ತಾಳೆ. ಹೊತ್ತು ಹೊಂಡೋಕ್ಕೆ ಮುಂಚೆ ಬಂದೋ ನಾವು. ನೋಡ್ರಿ, ಇದು ಮಂಡ್ಯದ ಭಾಷೆ, ಆಡೋ ಭಾಷೆಯನ್ನು ಇಲ್ಲಿ ಏನು ಮಾಡಿದಾರ, ಬಳಸ್ಕೊಂಡಾರ. ಯಾಕಂದ್ರೆ ಅಲ್ಲಿ ತಾಯಿ ಮಗನ ಹಳ್ಳಿಯ ಚಿತ್ರ ಇರುವುದರಿಂದ ಈ ಭಾಷೆ, ಅಲ್ಲಿ ಆಡೋ ಭಾಷೆಯನ್ನು ಬಳಸ್ಕೊಂಡಾರ ಲೇಖಕರು. ಹೊತ್ತು ಹೊಂಡೋದಕ್ಕಿಂತ ಮೊದಲು ನಾವು ಏನು ಮಾಡಿದ್ದೀವಿ, ಬಂದೇವಿ ಅಂಥೇಳಿ ಏನು ಮಾಡ್ತಾನೆ ಹುಡುಗ ಹೇಳ್ತಾನೆ. ಇಲ್ಲಿ ನನ್ನ ನಿನ್ನ ರಾಗವ ಯಾರು ಕೇಳ್ಯಾರು? ರಾಗ ಅಂದರೆ ಇಲ್ಲಿ ಕಷ್ಟ. ಇಲ್ಲಿ ನನ್ನ ನಿನ್ನ ರಾಗವನ್ನು, ನನ್ನ ನಿನ್ನ ಕಷ್ಟವನ್ನು ಯಾರು ಕೇಳ್ತಾರೆ? ಯಾಕಂದ್ರೆ ಎಷ್ಟೋ ಮಂದಿ ಬರ್ತಿದ್ರು, ತೋರಿಸ್ಕೊತಿದ್ರು, ಹೋಗ್ತಿದ್ರು. ಆದ್ರೆ ಇವರು ಮೊದಲ ಬಂದಾರಂತೆ ಯಾರೂ ಅವ್ರ ಕಡೆ ಗಮನವನ್ನು ಕೊಟ್ಟಿರಲಿಲ್ಲ ಅಂತ. ತನ್ನನ್ನು ಹೆತ್ತು ಮೌನವಾಗಿ ನೋವನ್ನು ಅವಮಾನವನ್ನು ಸಹಿಸಿಕೊಂಡು ನಿಂತಿರುವುದನ್ನು ಕಂಡು ಹುಡುಗ ಹೇಳಿದ. ನೋಡ್ರಿ, ತನ್ನ ಹೆತ್ತಂತಹ ತಾಯಿ ಮೌನವಾಗಿ ಸುಮ್ಮನೆ ನೋವನ್ನು ಅವಮಾನವನ್ನು ಸಹಿಸ್ಕೊಂಡು ನಿಂತಿರುವುದನ್ನು ಕಂಡು ಹುಡುಗನಿಗೆ ಇದೆಲ್ಲ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಅವನ ಹೇಳ್ತಾನೆ, ನಾನು ಇದ್ದರೆಷ್ಟು ಸತ್ತರೆಷ್ಟು, ನಡಿಯವ್ವ ಹೋಗುವ ಊರಿಗೆ ಹೇಳ್ತಾನೆ ತಾಯಿಗೆ. ನಾ ಇದ್ದರೆಷ್ಟು ಸತ್ತರೆಷ್ಟು, ನಡಿ ಊರಿಗೆ ಹೋಗುನು ಅಂಥೇಳಿ ಹೇಳ್ತಾನೆ. 3 ಹೊತ್ತು ಸಾಯ್ತೀನಿ ಇದೇ ನಿನ್ನ ನಾಲಿಗೆ ಮೇಲೆ. ಆಗ ತಾಯಿ ಹೇಳ್ತಾಳ, 3 ಹೊತ್ತು ಬರೀ ನೀನು ಏನು ಮಾಡ್ತೀಯ, ಯಾವಾಗಲೂ ಸಾಯ್ತೀನಿ ಅಂಥೇಳಿ 3 ಹೊತ್ತು ಇದನ್ನು ಹೇಳ್ತಾ ಇದ್ದಿ ಅಂಥೇಳಿ ಏನು ಮಾಡ್ತಾಳಕ್ಕೆ ಹೇಳ್ತಾಳೆ. ಬರೀ ಇದನ್ನು ನಿನ್ನ ನಾಲಿಗೆ ಮೇಲೆ ಇದೆ ಅಂತ. ಆಮೇಲೆ ಇದ್ದು ನಾನಾವ ರಾಜ್ಯ ಆಳಬೇಕು, ವಯಸ್ಸಿಗೆ ಮೀರಿದ ಅನುಭವದ ಮಾತುಗಳು. ಅವಾಗ ಹೇಳ್ತಾನೆ ಹುಡುಗ, ಇದ್ದು ನಾನಾರ ಯಾವ ರಾಜ್ಯ ಆಳಬೇಕಾಗೈತಿ ಹೇಳ್ತಾನೆ ಅವನು. ಅಂದ್ರೆ ಆತನಿಗೆ ಎಷ್ಟೊಂದು ಐತಲ್ಲ ಜೀವನದ ಬಗ್ಗೆ ಐತಲ್ಲ ಬೇಸರ ಬಂದಿತ್ತು ಅನ್ನೋದು ಇದರಿಂದ ಗೊತ್ತಾಗ್ತದೆ. ಯಾಕಂದ್ರೆ ಆತನಿಗೆ ಆ ರೋಗದ ನೋವು ಇದೆಲ್ಲ ವಿಪರೀತವಾಗಿತ್ತು ಅಂತ. ಅದಕ್ಕೆ ವಯಸ್ಸಿಗೆ ಮೀರಿದಂತಹ ಮಾತುಗಳು ಮಗನ ಬಾಯಿಂದ ಬಂದದ್ದನ್ನು ಕೇಳಿ ತಾಯಿಗೆ ಆಶ್ಚರ್ಯ ಆಗಲಿಲ್ಲ. ಹೆತ್ತ ಕರಳು ಚುರುಕೆಂದು ಸೆರಗಿನಿಂದ ಕಣ್ಣೊರೆಸಿಕೊಂಡಳು. ಹೆತ್ತ ಕರಳು ಐತೆಲ್ಲ ಬಹಳಷ್ಟು ಐತೆಲ್ಲ ನೋವಾಗ್ತದೆ. ತಾಯಿ ಕಣ್ಣೀರು ಬರ್ತಾವು, ಸೆರಗಿನಿಂದ ಕಣ್ಣೀರನ್ನು ಒರೆಸ್ಕೋತಾಳೆ. ತನ್ನ ದೇಹದಲ್ಲಿರುವ ಕಾಯಿಲೆಯ ನೋವನ್ನು, ತಾಯಿಯ ಅಸಹಾಯಕತೆ, ಅವಮಾನವನ್ನು ಇನ್ನು ಸಹಿಸಲಾಗುವುದು ಎನ್ನುವ ರೀತಿಯಲ್ಲಿ ಹುಡುಗ ದಡಕ್ಕನೆ ಮೇಲೆದ್ದು ಮುಂದುವರೆದ. ನೋಡ್ರಿ, ತನ್ನ ದೇಹದೊಳಗಿರುವಂಥ ಆ ಕಾಯಿಲೆಯ ನೋವು ತಾಯಿಯು ಕೇಳದೇ ಇರೋದು. ಯಾಕಂದ್ರೆ ಕಲೀಲಾರದಂತಹ ಹೆಣ್ಣು ಮಗಳವಳು ಹೀಗೆ ಅಸಹಾಯಕತೆಯಿಂದ ನಿಂತಿರುವುದು, ಆಕೆಗೆ ಆಗ್ತಾ ಇರುವಂಥ ಅವಮಾನವನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಕೊನೆಗೆ ಏನು ಮಾಡ್ತಾನೆ ಹುಡುಗನ ದಡಕ್ ಅಂಥೇಳಿ
ಬೇಗನೆ ಮೇಲೆ ಅದೇನು ಮಾಡ್ತಾನೆ, ಮುಂದುವರಿತಾನೆ. ಎಲ್ಲಿಗೆ ಹೋ ಮಗ? ಅವಾಗ ತಾಯಿ ಕೇಳ್ತಾಳ, ಎಲ್ಲಿಗೆ ಹೋಗ್ತಾ ಇದ್ದೀ ಅಂತ. ಡಾಕ್ಟ್ರ್ ನೋಡೋಕ್ಕೆ ಅಂತ. ಅವಾಗ ಹೇಳ್ತಾನ, ನಾನು ಡಾಕ್ಟ್ರ್ ನೋಡಲಿಕ್ಕೆ ಹೋಗ್ತಾ ಇದ್ದೀನಿ. ಲೋ, ಮೊದಲೇ ತೂರಾಡ್ತಾ ಬಿದ್ದು ಬಿಟ್ಟು ಕಣಪ್ಪ ಎಂದು ಹಿಡಿದುಕೊಳ್ಳಲು ಬಂದ ತಾಯಿಯ ಕೈಗಳಿಂದ ಹೊಸರಿಕೊಂಡ ಮನೆ ವೈದ್ಯಾಧಿಕಾರಿಯ ಕೊಠಡಿಯನ್ನು ಪ್ರವೇಶಿಸಿ ನೆರೆದಿದ್ದ ಜನರ ಗುಂಪನ್ನು ಸೀಳಿ ವೈದ್ಯಾಧಿಕಾರಿಯ ಮೇಜಿನ ಮುಂದೆ ನಿಂತು ಜೋರಾಗಿ ಹೇಳಿದ, ಸಾ ನಾ ನಮ್ಮವ್ವ ಒತ್ತಾರೆಯಿಂದ ಕಾಯ್ಕೊಂಡೇವಿ. ಅವಾಗ ಏನು ಮಾಡ್ತಾನೆ ಹುಡುಗ, ಲೋ ಮೊದಲು ಐತಲ್ಲ ತೂರಾಡ್ತಾ ಇದ್ದಿ, ಯಾಕಂದ್ರೆ ಆತನ ಮೈ ಒಳಗೆ ಐತಲ್ಲ ಶಕ್ತಿ ಇರಲಿಲ್ಲ, ಹೀಗಾಗಿ ಜೋಲಿ ಹೋಗ್ತಾ ಇತ್ತು, ಆ ಕಡೆ ಈ ಕಡೆ ಏನು ಮಾಡ್ತಾ ಇದ್ದ, ತೂರಾಡ್ತಾ ಇದ್ದ, ಬಿದ್ದಿಗಿದ್ದು ಬಿಟ್ಟು ಅಂತೇಳಿ ತಾಯಿ ಹಿಡ್ಕೊಳ್ಳಿಕ್ಕೆ ಹೋಗ್ತಾಳೆ. ತಾಯಿ ಕೈಯನ್ನು ಏನು ಮಾಡ್ತಾನೆ, ಕೊಸರ್ಕೊಂಡು ಡಾಕ್ಟ್ರ ಕೊಠಡಿಗೆ ಹೋಗ್ತಾನೆ. ಅಲ್ಲಿ ಡಾಕ್ಟ್ರ್ ಸುತ್ತಮುತ್ತಲು ಐತಲ್ಲ ಜನರು ಐತಲ್ಲಿ ನಿಂತಿರ್ತಾರ, ಅವರನ್ನು ಸರಿಸಿ ಮೇಜಿನ ಮುಂದೆ ಹೋಗಿ ಜೋರಾಗಿ ಏನು ಮಾಡ್ತಾನೆ, ಹೇಳ್ತಾನೆ ಡಾಕ್ಟ್ರಿಗೆ, ಸಾರ್ ನಾನು ನಮ್ಮವ್ವ ಹೊತ್ತು ಹೊಂಡುವುದಕ್ಕಿಂತ ಮೊದಲನ್ನೇ ಬಂದು ನಾವಿಲ್ಲಿ ಕಾಯ್ಕೊಂಡಿದ್ದೀವಿ ಅಂಥೇಳಿ ಹೇಳ್ತಾನೆ. ವೈದ್ಯಾಧಿಕಾರಿ ಕತ್ತೆತ್ತಿ ನೋಡಿದ. ಆವಾಗ ಡಾಕ್ಟ್ರ್ ಏನು ಮಾಡ್ತಾನೆ, ಆ ಹುಡುಗನನ್ನು ನೋಡ್ತಾನೆ. ಸುಮಾರು ಎತ್ತರದ ನರಪೇತಲ ಅಗಲ ಕಿವಿಗಳ ಹೊಟ್ಟೆ ಡುಬ್ಬಣ್ಣ ತನ್ನ ಮುಂದೆ ಬಂದು ನಿಂತಿದ್ದಾನೆ. ಅವಾಗ ಡಾಕ್ಟ್ರ್ ನೋಡ್ತಾನೆ, ಸುಮಾರು ಎತ್ತರದ ಹುಡುಗ ಇದ್ದ, ನರಪೇತಲ ದೇಹದೊಳಗೆ ಐತಲ್ವೇ ಎಲ್ಲವೂ ಹೋಗಿ ಕೇವಲ ಐತಲ್ಲ ನರಗಳು ಮಾತ್ರ ಉಳಿದಿದ್ವು. ಅಗಲವಾದಂಥ ದೊಡ್ಡ ದೊಡ್ಡ ಕಿವಿಗಳು, ಹೊಟ್ಟೆ ಡುಬ್ಬಣ್ಣ, ಹೊಟ್ಟೆ ದೊಡ್ಡದಾಗಿತ್ತು. ತನ್ನ ಮುಂದೆ ಬಂದು ನಿಂತಿರುವುದನ್ನು ಡಾಕ್ಟ್ರ ನೋಡ್ತಾನೆ. ಅವ್ಯಕ್ತ ನೋವಿನ ರೋಷ ಅವನ ಮುಖದ ಮೇಲೆ ನಿಂತಿದೆ. ಕಾಣಲಾರದಂಥ, ಗೊತ್ತಿರಲಾದ, ಅಸಾಧ್ಯವಾದಂತಹ ನೋವು, ಅದರ ಜೊತೆಗೆ ಐತಲ್ಲ ಅವನ ಮುಖದ ಮೇಲೆ ಸಿಟ್ಟು ಮೂಡಿರುವುದನ್ನು ಡಾಕ್ಟ್ರ್ ಏನು ಮಾಡ್ತಾನೆ, ಗಮನಿಸ್ತಾನೆ. ಹುಡುಗನೇ ಮತ್ತೆ ಹೇಳಿದ, ವಸಿ ನೋಡಿ ಸಾ, ವೈದ್ಯಾಧಿಕಾರಿಗೆ ಈ ಅಪರೂಪದ ವ್ಯಕ್ತಿಯನ್ನು ಕಂಡು ಸ್ವಲ್ಪ ಕುಚೇಷ್ಟೆ ಮಾಡಬೇಕೆನಿಸಿ ಅವನನ್ನೇ ದೃಷ್ಟಿಸಿ ಹೇಳಿದ, ವಸಿ ಏನೋ ಚೆನ್ನಾಗಿಯೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿವೆ ಅಪ್ಪ. ಆಗ ಡಾಕ್ಟ್ರ್ ಹೇಳ್ತಾನೆ ಹುಡುಗನ ಮತ್ತೆ ಹೇಳ್ತಾನೆ, ಸುಮ್ಮನೆ ಡಾಕ್ಟ್ರ್ ನೋಡ್ತಾ ಇರಬೇಕಾದ್ರೆ ನನ್ನನ್ನು ಸ್ವಲ್ಪ ನೋಡ್ರಿ ಅಂತ. ವೈದ್ಯಾಧಿಕಾರಿಗೆ ಆ ಹುಡುಗನ ಅಪರೂಪದ ವ್ಯಕ್ತಿ ಅನ್ನಿಸಿ ಆತನ ಬಗ್ಗೆ ಕುಚೇಷ್ಟೆ ಮಾಡಬೇಕನ್ನಿಸ್ತು. ಅದಕ್ಕಾಗಿ ಅವನನ್ನೇ ಏನು ಮಾಡ್ತಾರೆ, ದೃಷ್ಟಿಸಿ ನೋಡ್ತಾರೆ. ವಸಿ ಏನು ಚೆನ್ನಾಗಿನೇ ನೋಡೇನಿ, ನಿಂದ ಹೊಟ್ಟೆ ಭಾಳಷ್ಟು ದಪ್ಪಿದೆ, ಕೈಕಾಲು ಸಣ್ಣಿದಾವು, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಂಗಿದಾವಪ್ಪ ಅಂಥೇಳಿ ಡಾಕ್ಟ್ರೇ ಏನು ಮಾಡ್ತಾರೆ, ಹೇಳ್ತಾರೆ. ನೋಡ್ರಿ, ಇಲ್ಲಿ ರೋಗಿಗೆ ತನ್ನದೇ ಆದಂಥ ಅಸಾಧ್ಯ ನೋವಿದ್ದಾಗ ಡಾಕ್ಟ್ರ್ ಈ ರೀತಿಯಾಗಿ ಆತನ ಬಗ್ಗೆ ಕುಚೇಷ್ಟೆ ಮಾಡಬೇಕೆನಿಸಿ ಈ ರೀತಿಯಾಗಿ ಮಾಡಿದಾಗ ಆ ಹುಡುಗನಿಗೆ ಏನಾಗ್ತದೆ, ಭಾಳಷ್ಟು ನೋವಾಗ್ತದೆ. ಹುಡುಗ ತನ್ನ ಬಲಗೈಯನ್ನು ಮುಂದೆ ಚಾಚಿ ನನಗೆ ಕಾಯಿಲೆ ಏನು ಸಹ ಎಂದು ಬೇಡಿದ. ಅವಾಗ ಹುಡುಗ ಡಾಕ್ಟ್ರ್ ಇನ್ನೂ ನೋಡದೇ ಇದ್ದಾಗ ಕುಚೇಷ್ಟೆ ಮಾಡ್ತಾ ಇರಬೇಕಾದ್ರೆ ಅಸಾಧ್ಯ ನೋವಿನಿಂದ ಬಳಲ್ತಾ ಇದ್ದಂಥ ಮಗು ನನಗೇನು ಕಾಯಿಲೆ ಇದೆ ನೋಡಿ ಸರ್ ಅಂಥೇಳಿ ಏನು ಮಾಡ್ತಾನೆ, ತನ್ನ ಬಲಗೈಯನ್ನು ಮುಂದೆ ಚಾಚುತ್ತಾನೆ. ಆಮೇಲೆ ನಿನ್ನ ದಮ್ಮಯ್ಯ ಕೋಪ ಮಾಡ್ಕೊಳ್ಳದೆ, ನೋಡಿ ಸ್ವಾಮಿ, ಇವನೊಬ್ಬನೇ ನನಗೆ ಗಂಡು ಮಗ ಅಂತ ಇರೋನು, ಹೆಂಗಸೊಬ್ಬಳು ಗೋಗೆರೆದಳು. ಆವಾಗ ಐತಲ್ಲ ಹಿಂದೆ ತಾಯಿ ಬಂದು ನಿಂತಿದ್ಲು. ಅವಳೈತಲ್ಲ ಈ ರೀತಿಯಾಗಿ ಮಗು ಮಾತನಾಡಿದಾಗ ಆತನ ಬಗ್ಗೆ ಐತಲ್ಲ ಕೋಪವನ್ನು ಮಾಡಿಕೊಳ್ಳದೆ ಐತಲ್ಲ, ಇವನು ನನಗೊಬ್ಬನೇ ಮಗ, ಅದಕ್ಕಾಗಿ ಅವನ ನೋಡಿ ಅಂಥೇಳಿ ಏನು ಮಾಡ್ತಾಳೆ, ಗಾಂಧಿ ತಾಯಿ ಗೋಗೆರೆದು ಬೇಡ್ಕೋತಾಳೆ. ಆಮೇಲೆ ವೈದ್ಯಾಧಿಕಾರಿಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯ ವರ್ಗಕ್ಕೆ ಸೇರಿದವರು ಎಂಬುದು ಜ್ಞಾಪಕಕ್ಕೆ ಬಂದು ಅಥವಾ ವೈದ್ಯರಾಗಬೇಕಾದವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕು ಎಂಬ ಮಾತು ನೆನಪಾಗಿಯೋ ಏನು ಕಥೆಯೋ, ಒಟ್ಟಿನಲ್ಲಿ ಈ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳಿದ, ಇವನು ನಿನ್ನ ಮಗನೇನಮ್ಮ? ವೈದ್ಯಾಧಿಕಾರಿ ಏನು ಮಾಡ್ತಾನೆ, ಹೇಳ್ತಾನೆ, ತನ್ನ ಮುಂದೆ ನಿಂತಿರುವಂತಹ ವ್ಯಕ್ತಿಗಳು ತನ್ನ ಹಾಗೆ ಮನುಷ್ಯರು ಅನ್ನುವಂಥದ್ದು ಆಗ ಆತನ ಜ್ಞಾಪಕಕ್ಕೆ ಏನು ಮಾಡ್ತೈತಿ, ಬರ್ತೈತಿ. ಅದು ಮತ್ತೆ ಕೊನೆಗೆ ವೈದ್ಯರಾದವರಿಗೆ ಇರಬೇಕಾದದ್ದು ಏನು, ಅನುಕಂಪದಿಂದ ಕೂಡಿದಂತಹ ಹೃದಯ. ಈ ಮಾತು ನೆನಪಿಗೆ ಬಂದು ಏನು ಮಾಡ್ತಾವೆ, ಒಟ್ಟು ಏನೂ ನೆನಪು ಮಾಡ್ಕೊತಾನೆ ಡಾಕ್ಟ್ರ್. ನೆನಪು ಮಾಡಿಕೊಂಡು ಕೊನೆಗೆ ಒಟ್ಟಿನಲ್ಲಿ ಆ ತಾಯಿ ಮಗನ ಮೇಲೆ ಕರುಣೆ ಬಂದು ಕೇಳ್ತಾರೆ, ಇವನು ನಿನ್ನ ಮಗನೇನಮ್ಮ ಅಂಥೇಳಿ ಗಾಂಧಿ ತಾಯಿಗೆ ಕೇಳ್ತಾರೆ. ಸ್ವಾಮಿ, ದೇವರಾಣೆಗೂ ನೋಡ್ರಿ, ಇಲ್ಲಿ ಕರೆ ಇಲ್ಲ ಅಂಥೇಳಿ ಎಲ್ಲಿ ಡಾಕ್ಟ್ರ್ ತಿಳ್ಕೊತಾರೋ ಅಂಥೇಳಿ ಹಳ್ಳಿ ಜನಿಗೆ ಎಷ್ಟು ಮುಗ್ಧತೆ ಇರ್ತಾರಂತ. ಸ್ವಾಮಿ, ದೇವರಾಣೆಗೂ ಇವನು ನನ್ನ ಮಗನ ಅಂಥೇಳಿ ಇವ್ರು ಹೇಳ್ತಾರೆ. ಇವನ ಹೆಸರೇನಮ್ಮ, ಇವನ ಹೆಸರೇನು ಅಂಥೇಳಿ ಏನು ಮಾಡ್ತಾರೆ, ಕೇಳ್ತಾರೆ.
ಗಾಂಧಿ ಸ್ವಾಮಿ ಅವಾಗ ಹೇಳ್ತಾನೆ, ಆ ತಾಯಿ ಹೇಳ್ತಾಳೆ ಇವನ ಹೆಸರು ಏನಂದ್ರೆ ಗಾಂಧಿ ಅಂಥೇಳಿ ಹೇಳ್ತಾನೆ. ನೋಡಮ್ಮ, ಹುಡುಗಾಟಕ್ಕೆ ನಾನು ಇವನ ಕಿವಿಗಳು ಗಾಂಧಿಗೆ ಇದ್ದಂತಿವೆ ಅಂತ ಅಂದರೆ ಇವನ ಸಾಕ್ಷಾತ್ ಗಾಂಧಿ ಅಂತಲೇ ತಿಳ್ಕೊಂಡ್ಬಿಟ್ರಾ? ನಾನೇನೋ ಹುಡುಗಾಟಕ್ಕೆ ಐತಲ್ಲ ನಿನಗೆ ಕಿವಿಗಳೈತಲ್ಲ ಗಾಂಧೀಜಿಗಿದ್ದಂತಹ ದೊಡ್ಡ ದೊಡ್ಡ ಕಿವಿಗಳದಾವ ಅಂಥೇಳಿ ನಾನು ಐತಲ್ಲ ಹುಡುಗಾಟಕ್ಕೆ ಅಂದ್ರೆ ನೀವು ಸಾಕ್ಷಾತ್ ಕರೇನ ಗಾಂಧಿ ಕಿವಿ ಗಾಂಧಿ ಅಂತೇಳನ್ನ ತಿಳ್ಕೊಂಬಿಟ್ರಲ್ಲ ಅಂಥೇಳಿ ಗಾಂಧಿ ಅಂತೇಳನ್ನ ತಿಳ್ಕೊಂಬಿಟ್ರಲ್ಲ ಅಂಥೇಳಿ ತಾಯಿಗೆ ಏನು ಮಾಡ್ತಾನವ ಡಾಕ್ಟ್ರ್ ಹೇಳ್ತಾರ. ಇಲ್ಲ ಸ್ವಾಮಿ, ಸುಳ್ಳು ಅಂದರೆ ನನ್ನ ನಾಲ್ಗೆಗೆ ಹುಳ ಬೀಳಿ ಸೇದ್ ಹೋಗಲಿ, ನನ್ನ ನಾಣೆಗೂ ಇವನ ಹೆಸರು ಗಾಂಧಿ ಅಂತ. ಅವಾಗ ಆಕೆ ಹೇಳ್ತಾಳೆ, ಇಲ್ಲ ಸ್ವಾಮಿ, ಸುಳ್ಳು ಹೇಳಿದರೆ ನನ್ನ ನಾಲಿಗೆ ಒಳಗೆ ಏನಾಗಲಿ ಹುಳ ಬೀಳಲಿ ಅಂತ. ನಾಲಿಗೆ ಏನು ಮಾಡಲಿ ಸೇದ್ ಹೋಗಲಿ, ಹುಳ ಬೀಳಲಿ ಅಂದ್ರೆ ಹುಳ ಬೀಳಲಿ ಅಂತ, ಸೇದ್ ಹೋಗಲಿ ಸೇದಿ ನಾಲಿಗೆ ಒಳಗೆ ಸೇದಿ ಹೋಗಲಿ ಅಂತ. ನನ್ನ ನಾಣಿಗೂ ಇವನ ಹೆಸರು ಗಾಂಧಿ ಅಂತನ ನಾವು ಏನು ಮಾಡಿದ್ದೀವಿ ಈತನಿಗೆ ಹೆಸರು ಇಟ್ಟೀವಿ ಅಂಥೇಳಿ ಹೇಳ್ತಾಳೆ. ನನ್ನ ಹೆಸರು ದೇವರ ಸತ್ವಾಗ್ಲೂ ಮಹಾತ್ಮ ಗಾಂಧಿ ಅಂತ ಹುಡುಗ ಧೈರ್ಯವಾಗಿ ದೃಢ ನಿಲುವಿನಿಂದ ನುಡಿದ. ಅವಾಗ ಹುಡುಗನು ಹೇಳ್ತಾನ, ನನ್ನ ಹೆಸರು ಸತ್ಯವಾಗ್ಲೂ ಸಾರ ಮಹಾತ್ಮ ಗಾಂಧಿ ಅಂತನ. ಧೈರ್ಯವಾಗಿ ಹುಡುಗ ಏನು ಮಾಡ್ತಾನ ದೃಢ ನಿಲುವಿನಿಂದ ಹೇಳ್ತಾನೆ. ಆಗ ಗಾಂಧಿ, ಅವಾಗ ಡಾಕ್ಟರ್ ಮತ್ತೇನಂತಾರೆ ಗಾಂಧಿ ಅಂತ. ವೈದ್ಯಾಧಿಕಾರಿ ಬೆಪ್ಪಾಗಿ ಹೋದ. ಗಾಂಧಿ ಅನ್ನುವಂಥ ಹೆಸರನ್ನು ಕೇಳಿ ವೈದ್ಯಾಧಿಕಾರಿಗೆ ಐತಲ್ಲ ಬಹಳಷ್ಟು ಗಾಬರಿ ಬೆರಗಾಗಿ ಹೋಗ್ತಾರೆ. ಅವನ ವೈದ್ಯಕೀಯ ಜೀವನದ ಈವರೆಗಿನ ಅವಧಿಯಲ್ಲಿ ಈ ರೀತಿಯ ಕಾಕತಾಳ ನ್ಯಾಯವನ್ನು ಅವನು ಕಂಡಿರಲಿಲ್ಲ. ನೋಡ್ರಿ, ಅವರ ವೈದ್ಯಕೀಯ ಜೀವನದೊಳಗೆ ಈವರೆಗೆ ಐತಲ್ಲ ಇಷ್ಟದು ವರ್ಷಗಳವರೆಗೆ ಡಾಕ್ಟರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದ್ರೆ ಈ ರೀತಿಯಾಗಿ ಕಾಕತಾಳ ನ್ಯಾಯ ಈ ರೀತಿಯಾದಂಥ ಹೆಸರನ್ನು ಐತಲ್ಲ ಅವರು ಕೇಳಿರಲಿಲ್ಲ ಅಂತ. ಆಮೇಲೆ ತನ್ನ ಜೀವಿತದಲ್ಲಿ ಒದಗಿ ಬಂದ ಈ ಘಟನೆ ತೀರಾ ಅಪರೂಪದ್ದು ಎನಿಸಿ ಇದನ್ನು ತನ್ನ ಸಹೋದ್ಯೋಗಿಗಳೊಂದಿಗೆ ಪಾಲು ಮಾಡಿಕೊಳ್ಳಲು ಜವಾನನನ್ನು ಜೋರಾಗಿ ಕರೆದು ಹೇಳಿದ. ಆಗ ಡಾಕ್ಟರ್ ಏನು ಮಾಡ್ತಾರೆ, ತಮ್ಮ ಜೀವನದೊಳಗೆ ಈ ರೀತಿಯಾದಂಥ ಘಟನೆ ಕಂಡಿರಲಿಲ್ಲ, ಇದು ತೀರಾ ಅಪರೂಪ ಎನಿಸಿ ಕೊನೆಗೇನು ಮಾಡ್ತಾರೆ, ತಮ್ಮ ಸಹೋದ್ಯೋಗಿಗಳನ್ನು ತಮ್ಮ ಫ್ರೆಂಡ್ಸನ್ನು ಕರೆದು ಏನು ಮಾಡ್ತಾರೆ, ಆ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಒಬ್ಬ ಸೇವಕನನ್ನು ಕರೆದು, ಜವಾನ ಅಂದರೆ ಸೇವಕನನ್ನು ಕರೆದು ಹೇಳ್ತಾರೆ. ನೋಡೋ ನಾಯ್ಡು, ನರಸಿಂಹಮೂರ್ತಿ, ಸರಸಮ್ಮ ಇವರನ್ನು ಬೇಗನೆ ನಾನು ಬರ ಹೇಳಿದೆ ಅಂತ ಕೂಗಯ್ಯ. ಎಲ್ಲರೂ ಬಂದರು. ಆವಾಗ ಐತಲ್ಲ ನಾಯ್ಡು ಅಂಥೇಳಿ ಇವರೆಲ್ಲ ಡಾಕ್ಟ್ರ, ನರಸಿಂಹಮೂರ್ತಿ, ಸರಸಮ್ಮ ಇವರೆಲ್ಲ ಐತಲ್ಲ ಬೇಗ ಬಾ ಅಂಥೇಳಿ ಹೇಳು ಅಂತ ಹೇಳಿದಾಗ ಅವರು ಅಲ್ಲಿಗೆ ಬರ್ತಾರೆ. ವೈದ್ಯಾಧಿಕಾರಿ ಹೇಳಿದ್ದನ್ನು ಕೇಳಿ ಕಿಸಕನೆ ನಕ್ಕು ಬಿಟ್ಟರು. ಡಾಕ್ಟರ್ ಐತಲ್ಲ ಈ ವಿಚಾರವನ್ನು ಹೇಳಿದಾಗ ಎಲ್ಲರೂ ಏನು ಮಾಡ್ತಾರೆ, ಅವರ ನಗತಾರೆ. ಅದರಲ್ಲಿಯೂ ಈಗ ತಾನೇ ಕುಟುಂಬ ಯೋಜನೆ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಸೇರಿದ ನರಸಿಂಹಮೂರ್ತಿ ತಾನು ಇದನ್ನು ನಂಬುವುದಿಲ್ಲ ಎನ್ನುವಂತೆ ಕಿಸಕ್ಕನೆ ನಕ್ಕ. ಈಗ ಜಸ್ಟ್ ಏನು ಮಾಡಿದ್ರು, ಇಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ ವಿಸ್ತರಣಾಧಿಕಾರಿಯಾಗಿ ಕೆಲಸಕ್ಕೆ ಬಂದಂಥ ನರಸಿಂಹಮೂರ್ತಿ ಐತಲ್ಲ ತಾನು ಇದನ್ನು ಐತಲ್ಲ ಸ್ವಲ್ಪನೂ ನಂಬುವುದಿಲ್ಲ ಅಂಥೇಳಿ ಕಿಸಕ್ಕನೆ ಏನು ಮಾಡ್ತಾರೆ, ನಗ್ತಾರೆ. ವೈದ್ಯಾಧಿಕಾರಿಗೆ ಸ್ವಲ್ಪ ಕೋಪ ಕೆರಳಿ, ಬೇಕಾದರೆ ಅವನೇ ಕೇಳ್ರಿ ಅಂದ. ಡಾಕ್ಟರ್ ಸುಳ್ಳು ಹೇಳ್ತಾರಂತ ಹೇಳಿ ತಿಳ್ಕೊಂಡು ವಿಕಾರವಾಗಿ ನಕ್ಕಾಗೈತಲ್ಲ, ಬೇಕಾದ್ರೆ ಅವನ್ನ ಕೇಳ್ರಿ ಅಂಥೇಳಿ ಸ್ವಲ್ಪ ಡಾಕ್ಟ್ರಿಗೆ ಸಿಟ್ಟು ಬರ್ತೈತಿ, ಬೇಕಾದ್ರೆ ಅವನ್ನ ಕೇಳ್ರಿ ಅಂಥೇಳಿ ಹೇಳ್ತಾರೆ. ನರಸಿಂಹಮೂರ್ತಿ ವೈದ್ಯಾಧಿಕಾರಿಗಳ ಕುರ್ಚೆಯ ಮೇಲೆ ಗೋಡೆಗೆ ತೂಗು ಹಾಕಿರುವ ಫೋಟೋ ಒಂದನ್ನು ತೋರಿಸಿ ಕೇಳಿದ, ಲೋ ಹುಡುಗ, ಆ ಫೋಟೋ ಯಾರದಯ್ಯ? ಇವರೆಲ್ಲ ಡಾಕ್ಟರ್ಸ್. ಆಮೇಲೆ ಡಾಕ್ಟ್ರ್ ಎಲ್ಲ ಏನು ಮಾಡ್ತಾರೆ, ಇಲ್ಲಿ ಆ ನರಸಿಂಹಮೂರ್ತಿ ಅನ್ನುವಂತಹ ವಿಸ್ತರಣಾಧಿಕಾರಿಯು ವೈದ್ಯಾಧಿಕಾರಿಯ ಕುರ್ಚಿ ಹಿಂದೆ ಐತಲ್ಲ ಗೋಡೆಯ ಮೇಲೆ ಐತಲ್ಲ ಗಾಂಧೀಜಿಯವರ ಫೋಟೋ ಇತ್ತು, ಅದನ್ನು ತೋರಿಸಿ ಈ ಫೋಟೋ ಯಾರ್ದು ಅಂಥೇಳಿ ಕೇಳ್ತಾನೆ. ಮಹಾತ್ಮ ಗಾಂಧೀಜಿಯವ್ರದ್ದು ಇದನ್ನು ಕಾಣಿ, ಮಹಾತ್ಮ ಗಾಂಧೀಜಿಯವ್ರದ್ದು ಇದು ಫೋಟೋ, ಇದು ನನಗೆ ಗೊತ್ತಿಲ್ಲೇನು, ಇದನ್ನು ನಾನೇನು ಕಾಣ್ಲಾರೇನೆ ಅಂಥೇಳಿ ಹುಡುಗ ಹೇಳ್ತಾನೆ. ನಿನ್ನ ಹೆಸರೇನಯ್ಯ? ಅವಾಗ ಮತ್ತೈತಲ್ಲ ಅವನ ಹೆಸರು ಕೇಳ್ತಾನೆ. ಮಹಾತ್ಮ ಗಾಂಧಿ ನನ್ನ ಹೆಸರು ಮಹಾತ್ಮ ಗಾಂಧಿ ಅಂಥೇಳಿ ಏನು ಹೇಳ್ತಾನೆ. ಆಮೇಲೆ ಸುಳ್ಳು ಹೇಳಬೇಡ, ಸುಳ್ಳು ಹೇಳಿ ನಿಮ್ಮ ತಾವ ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕು? ಅವಾಗ ಸುಳ್ಳು ಹೇಳಬೇಡ ಅಂತ, ಸುಳ್ಳು ಹೇಳಿ ನಿಮ್ಮ ಹತ್ರ ನಾನು ಯಾವ ಸಾಮ್ರಾಜ್ಯ ಇಸ್ಕೋಬೇಕಾಗೈತಿ ಅಂತ. ಎಲ್ಲರೂ ನಾಲಿಗೆ ಸೇದಿ ಹೋದವರಂತೆ ನಿಂತರು. ಎಲ್ಲರದು ಐತಲ್ಲ ನಾಲಿಗೆ ಐತಲ್ಲ ಒಳಗೆ ಸೇದಿ ಹೋತಂತ. ಸುಳ್ಳು ಹೇಳಿ ನಿಮ್ಮ ಹತ್ತಿರ ನಾನು ಎಂತಹ ದೊಡ್ಡ ಸಾಮ್ರಾಜ್ಯ ಇಸ್ಕೋಬೇಕಾಗೈತಿ ಅಂತ ಕೇಳ್ತಾನೆ ಹುಡುಗ. ಈ ರೀತಿಯಾಗಿ ಮಾತನಾಡಿದಾಗ ಎಲ್ಲರ
ಅಲ್ಲಿದ್ದಂಥ ಎಲ್ಲ ಡಾಕ್ಟರ್ಸ್ ಏನು ಮಾಡ್ತಾರೆ, ನಾಲಿಗೆ ಸೇದೆ ಹೋದವರು ಅಂತ ಸುಮ್ಮನೆ ನಿಂತ್ಕೊಂಡು ಬಿಡ್ತಾರೆ. ಮಹಾತ್ಮ ಗಾಂಧೀಜಿಗೆ ಆ ಫೋಟೋವನ್ನು ಒಮ್ಮೆ ನಂತರ ರಕ್ತ ಮಾಂಸ ತುಂಬಿಕೊಂಡು ಉಸಿರಾಡುತ್ತಾ ನೋವನ್ನು ಅನುಭವಿಸುತ್ತಾ ನೆಲದ ಮೇಲೆ ತಮ್ಮ ಕಣ್ಣೆದುರಿಗೆ ನಿಂತಿರುವ ಮಹಾತ್ಮ ಗಾಂಧಿಯ ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ಒಂದು ಸರಿ ಐತಲ್ಲ, ರಕ್ತ ಮಾಂಸ ತುಂಬಿಕೊಂಡಂಥ ಉಸಿರಾಡ್ತಾ ಇರುವಂತಹ ನೆಲದ ಮೇಲೆ ನಿಂತಿರುವಂಥ ಹುಡುಗನನ್ನು ಒಮ್ಮೆ ನೋಡ್ತಾರೆ. ಮೇಲೆ ಗೋಡೆಯ ಮೇಲೆ ಹಾಕಿದ ಫೋಟೋ ಒಮ್ಮೆ ನೋಡ್ತಾರೆ. ಕಡೆಗೊಮ್ಮೆ ದೃಷ್ಟಿಯನ್ನು ಬೀರುತ್ತಾ ನಿಂತರು. ಈ ರೀತಿಯಾಗಿ ನೋಡ್ಕೋತಾ ನಿಂತ್ಬಿಡ್ತಾರೆ. ವೈದ್ಯಾಧಿಕಾರಿ ಮತ್ತು ಅವನ ಬಳಗ ಜಗತ್ತಿನ ಮೇಲೆ ತೀರಾ ಸೋಜಿಗದ ವಿಷಯವನ್ನು ಕಂಡವರಂತೆ ನಿಂತಿದ್ದನ್ನು ಕಂಡು ಮಹಾತ್ಮ ಗಾಂಧಿಗೆ ಬೇಸರವಾಯಿತು. ಡಾಕ್ಟರ್ ಮತ್ತು ಅವನ ಫ್ರೆಂಡ್ಸ್ ಎಲ್ಲ ಆಯ್ತಲ್ಲ, ಜಗತ್ತಿನ ಮೇಲೆ ಇದು ತೀರಾ ಆಯ್ತಲ್ಲ ಭಾಳಷ್ಟು ಆಶ್ಚರ್ಯಕರವಾದಂತಹ ಸೋಜಿಗದ ವಿಷಯ ಅಂಥೇಳಿ ಆ ರೀತಿಯಾಗಿ ಕಂಡಾಗ ಐತಲ್ಲ ಮಹಾತ್ಮ ಗಾಂಧಿ ಹುಡುಗನಿಗೆ ಐತಲ್ಲ ಬೇಸರ ಬಂದುಬಿಡ್ತೈತಿ. ನನ್ನ ಕಾಯಿಲೆ ನೋಡಿ ನನ್ನ ಹಣೆ ಬರ ಎಂದ. ಅವಾಗ ಐತಲ್ಲ ಆ ಹುಡುಗನಿಗೆ ಬಹಳಷ್ಟು ಐತಲ್ಲ ನೋವಾಗ್ತದೆ. ನನ್ನ ಕಾಯಿಲೆ ಏನಾಗಿದೆ ನೋಡಿ ಸರ್ ಅಂತ ಹೇಳಿ ಏನು ಮಾಡ್ತಾನಮ್ಮ ಕೇಳ್ತಾನೆ. ನಿನಗೆ ಈ ಹೆಸರು ಯಾರು ಕಟ್ಟಿದವರು ನೋಡು. ಆ ಹುಡುಗನಿಗೆ ಆಗ್ತಾ ಇರುವಂತಹ ಅಸಾಧ್ಯವಾದಂತಹ ನೋವು ಅದನ್ನು ಡಾಕ್ಟರ್ ಐತಲ್ಲ ಪತ್ತೆ ಹಚ್ಚಿ ಆ ರೋಗಿಯ ರೋಗನ ವಾಸಿ ಮಾಡಬೇಕೆ ಹೊರತು ಅಂಥ ಸಂದರ್ಭದೊಳಗೆ ಈ ರೀತಿಯಾದಂಥ ಕುಚೇಷ್ಟೆ ಆಮೇಲೆ ಈ ಅಪರೂಪವಾದಂಥ ವಿಷಯವನ್ನು ತಿಳ್ಕೋಬೇಕಂಥೇಳಿ ಸುಮ್ಮನೆ ಐತಲ್ಲ ವ್ಯರ್ಥವಾಗಿ ಸಮಯವನ್ನು ಕಳೀತಾ ಇರುವುದರಿಂದ ಆ ಹುಡುಗನಿಗೆ ಬಹಳಷ್ಟು ಬೇಸರ ಬಂದುಬಿಡ್ತೈತಿ. ಅದಕ್ಕೆ ಹೇಳ್ತಾನೆ, ನನ್ನ ಕಾಯಿಲೆ ಏನಾಗೈತಿ ನೋಡ್ರಿ ಸರ್, ನನ್ನ ಹಣೆ ಬರ ಅಂಥೇಳಿ. ಯಾಕಂದ್ರೆ ಆ ಹುಡುಗನಿಗೆ ಆ ವಿಪರೀತವಾದಂತಹ ನೋವು ಆಗ್ತಾ ಇರ್ತೈತಿ. ನಿನಗೆ ಈ ಹೆಸರು ಕಟ್ಟಿದವ್ರು ಯಾರು ನೋಡ್ರಿ, ಇದೆಲ್ಲ ತಿಳ್ಕೊ. ಎದಕ್ಕೆ ಬೇಕಾಗಿತ್ತು ಪರ್ಸ್ನಲ್ ವಿಷಯ ಡಾಕ್ಟ್ರಿಗೆ ಬೇಕಾಗ್ತದೆ ಇಲ್ಲಂತಲ್ಲ, ಆದ್ರೆ ಈ ರೀತಿಯಾಗಿ ಒಂದು ಪೇಷಂಟಿನ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನೋಡಬೇಕಾಗ್ತದೆ ಹೊರತು ಈ ರೀತಿಯಾದಂತಹ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಅಲ್ಲ ಅಂತ. ಯಾಕಂದ್ರೆ ಆ ಹುಡುಗನಿಗೆ ಕಾಯಿಲೆ ಏನಿದೆ ಆ ನೋವನ್ನು ಡಾಕ್ಟರ್ ಹತ್ತಿರ ಬಂದಾಗ ಬೇಗನೆ ಅದನ್ನು ವಾಸಿ ಮಾಡುವುದರ ಕಡೆಗೆ ಐತಲ್ಲ ಗಮನವನ್ನು ಹರಿಸ್ಬೇಕಾಗ್ತದೆ ಅಂತ. ಅದಕ್ಕೆ ನಿನಗೆ ಈ ಹೆಸರನ್ನು ಕಟ್ಟಿದವರು ಯಾರು ಅಂತ ಮತ್ತೆ ಡಾಕ್ಟ್ರ್ ಕೇಳ್ತಾರೆ. ನಮ್ಮ ಅಯ್ಯ ಕರಿಸಿದ್ದೇಗೌಡ ಅಂತ ಅವನೇ ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ಅವಾಗ ಹೇಳ್ತಾನೆ, ನಮ್ಮ ಅಯ್ಯ ಅಂದ್ರೆ ನಮ್ಮ ಅಜ್ಜ ಕರಿಸಿದ್ದೇಗೌಡ ಅಂತ ಅವನು ಈ ಹೆಸರನ್ನು ಇಟ್ಟಾರ ಅಂತ ಹೇಳಿ ಹೇಳ್ತಾನೆ. ಆಗ ಡಾಕ್ಟರ್ ಏನು ಮಾಡ್ತಾರೆ, ವೈದ್ಯಾಧಿಕಾರಿ ಮಿಡ್ವೈಫ್ ಅಮ್ಮನವರನ್ನು ಕರೆದು ನರ್ಸನ್ನು ಕರೆದು, ಮಿಡ್ವೈಫ್ ಅಂದ್ರೆ ನರ್ಸ್ನ ಕರೆದು ಗಾಂಧಿಯನ್ನು ಪರೀಕ್ಷೆ ಕೊಠಡಿಗೆ ಏನು ಮಾಡ್ತಾರೆ ಕರ್ಕೊಂಡು ಹೋಗಿ ಮಲಗಿಸುವಂತೆ ಹೇಳಿದರು. ಅವಳು ಹಾಗೆ ಮಾಡಿದಳು. ನಾಲಿಗೆ, ಕಣ್ಣು, ಗಂಟಲು ನೋಡಿದ ಮೇಲೆ ಹೃದಯ, ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆ ಪರೀಕ್ಷೆ ಮಾಡಿದ ವೈದ್ಯಾಧಿಕಾರಿ ಗಾಂಧಿಯ ತಾಯಿಯ ಕಡೆಗೆ ತಿರುಗಿ ನಿನ್ನ ಹೆಸರೇನಮ್ಮ ಎಂದರು. ಕೊನೆಗೇನು ಮಾಡ್ತಾರೆ, ಆ ಹುಡುಗನ ನಾಲಿಗೆ, ಕಣ್ಣು, ಗಂಟಲು ನೋಡ್ರಿ. ಇಲ್ಲಿ ಇವತ್ತಿನ ಸಂದರ್ಭದೊಳಗೆ ಪ್ರತಿಯೊಂದೂ ಸಹಿತ ಎಲ್ಲ ಚೆಕ್ ಮಾಡಬೇಕು. ಒಂದು ರೋಗವನ್ನು ಪತ್ತೆ ಹಚ್ಚಬೇಕಾದ್ರೆ ಇಡೀ ಶರೀರವನ್ನೆಲ್ಲ ಐತಲ್ಲ ಪರೀಕ್ಷೆಗೆ ಒಳಪಡಿಸ್ಬೇಕು. ಅದರ ಮೊದಲಿನ ಡಾಕ್ಟರ್ ಹಾಗಿರಲಿಲ್ಲ. ಯಾವುದೇ ಒಂದು ಕಾಯಿಲೆ ಬಂದಾಗ ಅದನ್ನು ತೀವ್ರವಾಗಿ ಬೇಗನೆ ಅದನ್ನು ಕಂಡು ಹಿಡಿತಾ ಇದ್ರು, ಬೇಗನೆ ಅದನ್ನು ಗುಣಪಡಿಸ್ತಾ ಇದ್ರು ಅಂತ. ಅದಕ್ಕೆ ಕೊನೆಗೆ ಏನು ಮಾಡ್ತಾರೆ, ಹೃದಯದ ಪರೀಕ್ಷೆ ಮಾಡ್ತಾರೆ. ಶ್ವಾಸಕೋಶಗಳ ಪರೀಕ್ಷೆ ಮುಗಿಸಿ ಹೊಟ್ಟೆ ಪರೀಕ್ಷೆ ಮಾಡಿದ ನಂತರ ಕೊನೆಗೆ ಡಾಕ್ಟರ್ ಹೇಳ್ತಾರೆ ಗಾಂಧಿ ತಾಯಿ ಕಡೆಗೆ ತಿರುಗಿ ನಿನ್ನ ಹೆಸರೇನು ಅಂತ ಕೇಳಿದರು. ನಿಂಗಮ್ಮ ಸ್ವಾಮಿ. ಆವಾಗ ಗಾಂಧಿ ತಾಯಿ ಹೆಸರು ನಿಂಗಮ್ಮ ಅಂತ. ನನ್ನ ಹೆಸರು ನಿಂಗಮ್ಮ ಅಂತ ಹೇಳೋಕ್ಕೆ ಹೇಳ್ತಾಳೆ. ನೋಡಮ್ಮ, ನಿಮ್ಮ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿವೆ. ಇದು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ. ಆಗಲೇ ಕಪ್ಪು ಇಲಿಯವರೆಗೂ ಕಾಯಿಲೆ ಹಬ್ಬಿ ಅದು ಮುಟ್ಟಿದರೆ ಸಾಕು ಗಾಂಧಿ ನೋವು ಅಂತ ಬಡ್ಕೋತಾನೆ. ಆವಾಗ ಡಾಕ್ಟ್ರ ಹೇಳ್ತಾರೆ, ನಿಮ್ಮ ಹುಡುಗನಿಗೆ ಹೊಟ್ಟೆ ಒಳಗೆ ಏನು ಮಾಡಿದೆ, ನೀರು ತುಂಬ್ಕೊಂಡು ಬಿಟ್ಟಿದೆ ಅಂತ. ಅದಕ್ಕಾಗಿ ನಿಮ್ಮ ಹುಡುಗ ಏನು ಮಾಡ್ತಾ ಇದ್ದಾನ, ಬರೀ ಐತಲ್ಲ ಕೈ ಕಾಲು ಇದರಿಂದ ಊದ್ಕೊಂಡವು. ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುವುದರಿಂದ ಈಗಲೇ ಅದು ಏನು ಮಾಡಿದೆ, ಲಿವರ್ವರೆಗೆ, ಕಪ್ಪು ಇಲಿವರೆಗೂ ಅಂದರೆ ಇಲ್ಲಿ ಲಿವರ್ ಒಳಗೂ ಪಿತ್ತಜನಕಾಂಗ ಅಂತ ಲಿವರ್ವರೆಗೂ ಅದೇನು ಮಾಡಿದೆ, ಹಬ್ಬಿಕೊಂಡು ಬಿಟ್ಟಿದೆ. ಅದಕ್ಕಾಗಿ ಆತ ಮುಟ್ಟಿದ್ರೆ ಸಾಕು ನೋವು ಅಂತ ಹೇಳಿ ಏನು ಮಾಡ್ತಾ ಇದ್ದಾನೆ, ಬಡ್ಕೋತಾ ಇದ್ದಾನೆ ಅಂತ ಹೇಳಿ ಡಾಕ್ಟ್ರ್ ಹೇಳ್ತಾರೆ. ಏನೋ ಸ್ವಾಮಿ, ನಿಮ್ಮ ಎಕ್ಕಡ 3 ಮೈಲಿ ನಡಿಬೇಕಾದ್ರೆ 30 ತಾವ ಕೂತ್ಕೊಂಡು ತಳ್ಕೊಂಡು ಬಂದ, ಉಳಿಸಿಕೊಡಿ, ನಾಳೆಗೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ. ಅವಾಗ ಐತಲ್ಲ ಗಾಂಧಿ ತಾಯಿ ಹೇಳ್ತಾಳು, ಏನು ಸ್ವಾಮಿ ನಿಮ್ಮ ಎಕ್ಕಡ ಅಂತ.
ಏನೋ ಸ್ವಾಮಿ ನಿಮ್ಮ ಪಾದಕ್ಕೆ ತೊಗೊಂಡು ಬಂದು ಹಾಕಿದ್ದೀನಿ. 3 ಮೈಲಿಯಿಂದ ನಡ್ಕೊಂಡು ಬರಬೇಕಾದ್ರೆ 30 ಕಡೆ ಆತ ಏನು ಮಾಡಿದ, ಕುಂತುಕೊಂಡು ತೆವಳಕೋತ ಏನು ಮಾಡಿದ, ಬಂದಾನ. ಉಳಿಸಿಕೊಡಿ, ನಾಳೆ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ, ತಂದೆ ಇಲ್ಲದ ತಬ್ಬಲಿ ಇದ್ದ ನಿಮ್ಮ ಅಂಥೇಳಿ ಏನು ಮಾಡ್ತಾಳೆ, ಕೇಳ್ಕೊತಾಳೆ. ನಿನ್ನ ಗಂಡನಿಗೆ ಏನಾಗಿ ಸತ್ತು ಹೋದ? ಅವಾಗ ಡಾಕ್ಟರ್ ಮಾತು ಕೇಳ್ತಾರೆ, ಗಾಂಧಿ ತಾಯಿಗೆ, ನಿನ್ನ ಗಂಡ ಏನಾಗಿ ಸತ್ತು ಹೋದ ಅಂತ. ಸ್ವಾಮಿ ಸೇಂದಿ ಇಳಿಸೋಕೆ ಸಾವುಕಾರ ತಾವಾಗಿದ್ದರೂ ಒಂದು ದಿನ ಮರದ ಮೇಲಿಂದ ಬಿದ್ದು ಪಕ್ಕನೇ ಪ್ರಾಣ ಬಿಟ್ಬಿಟ್ರು. ಅವಾಗ ಹೇಳ್ತಾಳ, ಒಬ್ಬ ಸಾವುಕಾರ ಕಡೆ ಸೇಂದಿ ಇಳಿಸೋಕೆ ಐತಲ್ಲ ಹೋಗಿದ್ರು. ಒಂದು ದಿವಸ ಸೇಂದಿ ಇಳಿಸ್ಬೇಕಾದ್ರೆ ಮರದ ಮೇಲಿಂದ ಬಿದ್ದು ಒಮ್ಮೆಲೆ ಐತಲ್ಲ ಪ್ರಾಣವನ್ನು ಬಿಟ್ಟುಬಿಟ್ರು ಅಂತ ಹೇಳಿ ಏನು ಮಾಡ್ತಾಳೆ, ಹೇಳ್ತಾಳೆ. ಅಯ್ಯೋ ಪಾಪ, ನೋಡಮ್ಮ, ನಿಮ್ಮ ಹುಡುಗನಿಗೆ ಎಕ್ಸ್ರೇ ಆಗಬೇಕು, ಹೃದಯ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು, ಇಲ್ಲಾಗೋ ವಿಷಯವಲ್ಲ ಇದು. ಇವನ್ನ ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಸೇರಿಸಬೇಕು. ನಾನು ಎಲ್ಲ ಬರೆದು ಕೊಡ್ತೀನಿ. ಹೊಟ್ಟೆಯಲ್ಲಿರೋ ನೀರು ಕಡಿಮೆ ಆಗೋಕೆ ಈಗ 2 ಗುಳಿಗೆ ನುಂಗಿಸ್ತೀನಿ ಎಂದು ಹೇಳಿ ನೀರು ತರಿಸಿ ಗುಳಿಗೆಗಳನ್ನು ನುಂಗಿಸಿಯೇ ಬಿಟ್ಟರು. ಸರಸರನೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವ ವಿವರಗಳನ್ನು ನಮೂದಿಸಿ ಕೈಗೆ ಕೊಟ್ಟರು. ಆವಾಗ ಡಾಕ್ಟ್ರ್ ಹೇಳ್ತಾರೆ, ಅಯ್ಯೋ ಪಾಪ, ನಿಮ್ಮ ಹುಡುಗನಿಗೆ ಏನಾಗಿದೆ, ಎಕ್ಸ್ರೇ ಆಗಬೇಕು, ಇವೆಲ್ಲ ಐತಲ್ಲ ಇಲ್ಲೇ ಆಗುವಂಥ ಪರೀಕ್ಷೆ ಅಲ್ಲ, ಹೃದಯದ ಪರೀಕ್ಷೆ ಮಾಡಬೇಕು, ರಕ್ತ ಮೂತ್ರ ಪರೀಕ್ಷೆ ಮಾಡಬೇಕು. ಇವತ್ತಿಂದ ಪ್ರತಿಯೊಂದೂ ಪರೀಕ್ಷೆಗೆ ಒಳಪಡಿಸಿ ಆಮೇಲೆ ಐತಲ್ಲ ಪೇಷಂಟನ್ನು ನೋಡ್ತಾರೆ. ಇದೆಲ್ಲ ವಿಚಾರಗಳು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್, ಆಸ್ಪತ್ರೆ ಒಳಗೆ ನಡೀತಾ ಇರುವಂತಹ ಪ್ರೆಸೆಂಟ್ ಸಿಚುವೇಶನನ್ನು ಇಲ್ಲಿ ಏನು ಮಾಡಿದ್ದಾರೆ, ತೊಗೊಂಡು ಬಂದಿದ್ದಾರೆ. ಇವೆಲ್ಲ ಬಡಬಗ್ಗರಿಗೆ ಐತಲ್ಲ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತೈತೆ ಏನು? ಇವೆಲ್ಲ ಐತಲ್ಲ ಇಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವನ್ನ ಏನು ಮಾಡಿ, ನೀನು ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಹೋಗು, ನಾಗೆಲ್ಲ ಬರೆದು ಕೊಡ್ತೀನಿ. ಹೊಟ್ಟೆಯಲ್ಲಿರುವ ನೀರು ಐತಲ್ಲ ಕಡಿಮೆ ಆಗೋಕೀಗ 2 ಗುಳಿಗೆಯನ್ನು ಏನು ಮಾಡ್ತೀನಿ, ಗುಳಿಗೆ ಅಂದರೆ ಟ್ಯಾಬ್ಲೆಟ್ಸ್ ನುಂಗಿಸ್ತೀನಿ ಅಂತ ಹೇಳಿ ನೀರು ತರಿಸಿ ಗುಳಿಗೆಯನ್ನು ನುಂಗಿಸಿಬಿಟ್ರು. ಕೊನೆಗೆ ಬೇಗನೆ ದೊಡ್ಡ ಆಸ್ಪತ್ರೆಗೆ ಗಾಂಧಿಯ ಕಾಯಿಲೆ ವಿಷಯವಾಗಿ ತಾವು ಪತ್ತೆ ಹಚ್ಚಿರುವಂಥ ವಿಷಯಗಳನ್ನು ವಿವರವನ್ನು ನಮೂದಿಸಿ ಬರೆದು ಆಕೆ ಕೈಗೆ ಕೊಡ್ತಾರೆ. ಆಮೇಲೆ ಮೊಮ್ಮಗನ ಸ್ಥಿತಿ ಚಿಂತಾಜನಕವಾದದ್ದೆಂಬುದು ಕರಿಸಿದ್ದೇಗೌಡನಿಗೆ ಯಾರೂ ಹೇಳಬೇಕಾಗಿರಲಿಲ್ಲ. ತನ್ನ ಮೊಮ್ಮಗನಿಗೆ ಅಸಾಧ್ಯವಾದಂತಹ ಕಾಯಿಲೆ ಇದೆ ಅನ್ನುವಂತಹ ವಿಷಯವನ್ನು ಬೇರೆಯವರು ಐತಲ್ಲ ಹೇಳಬೇಕಾಗಿರಲಿಲ್ಲ. ಕರಿಸಿದ್ದೇಗೌಡ ಗಾಂಧಿಯ ಅಜ್ಜ, ತಾತ. ಅವನ ತಾಯಿ ಅವನ ಆಸೆಯ ಕುಡಿ ತನ್ನ ಮಗಳು ನಿಂಗಮ್ಮ ಮತ್ತು ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ. ನೋಡ್ರಿ, ಅವನ ಆಸೆಯ ಕುಡಿ ಯಾರು? ಒಬ್ಬಳೇ ಹೆಣ್ಣು ಮಗಳು ನಿಂಗಮ್ಮ, ಅವಳ ಮಕ್ಕಳು ಪದ್ದಿ ಮತ್ತು ಗಾಂಧಿ ಅಂತ. ಪದ್ದಿ ಎಷ್ಟೇ ಆದರೂ ನೆರೆಮನೆಗೆ ಹೋಗುವ ಹೆಣ್ಣು ಮಗಳು ಅದು ಪದ್ಮ ಅಂತ. ಪದ್ದಿ ಅಂತ ಹಳ್ಳಿ ಕಡೆ ಏನು ಮಾಡ್ತಾರೆ, ಕರೀತಾರೆ. ಪದ್ದಿ ಎಷ್ಟೇ ಆದರೂ ಆಕೆನು ನೆರೆಮನೆಗೆ, ಬೇರೆಯವ್ರ ಮನೆಗೆ ಹೋಗುವಂಥ ಹೆಣ್ಣು ಅಂತ. ಗಾಂಧಿ ಮೇಲೆ ಕರಿಸಿದ್ದೇಗೌಡನಿಗೆ ಎಲ್ಲೂ ಇಲ್ಲದ ಪ್ರೀತಿ. ಅದಕ್ಕಾಗಿ ಗಾಂಧಿ ಮೇಲೆ ಐತಲ್ಲ ಇಲ್ಲಿ ಕರಿಸಿದ್ದೇಗೌಡನಿಗೆ ಏನಿತ್ತು, ತನ್ನ ಮೊಮ್ಮಗನ ಬಗ್ಗೆ ಎಲ್ಲೂ ಇಲ್ಲದ ಪ್ರೀತಿ ಇತ್ತು ಅಂತ. ತನ್ನ ಈ ಮೊಮ್ಮಗನಿಗೆ ಹೆಸರು ಕಟ್ಟಿದ್ದೇ ಒಂದು ಮರೆಯಲಾರದ ಘಟನೆ. ತನ್ನ ಮೊಮ್ಮಗನಿಗೆ ಈ ಹೆಸರನ್ನು ಇಟ್ಟಿದ್ದು ಒಂದು ಮರೆಯಲಾರದಂಥ ಘಟನೆ ಅಂತ. ಕರಿಸಿದ್ದೇಗೌಡನ ಜೀವನದಲ್ಲೇ 15 ವರ್ಷಗಳ ಹಿಂದಿನ ಮಾತು. ಕರಿಸಿದ್ದೇಗೌಡನಿಗೆ 15 ವರ್ಷದ ಹಿಂದೆ ಆದಂತಹ ಒಂದು ಘಟನೆ. ಹೊಲ ಉತ್ತು ಸಾಕಾಗಿ ತಾನು ಮತ್ತು ಅಳಿಯ ಬುಕ್ಕೇಗೌಡ ಹೊತ್ತು ಮುಳುಗಿದ ಮೇಲೆ ಬಂದಾಗ ಮರದ ತುಂಬ ರಗರಗನೇ ಉರಿಯುತ್ತಾ ಮಗು ಮಲಗಿತ್ತು. ನೋಡ್ರಿ, ತಾನು ಮತ್ತು 15 ವರ್ಷಗಳ ಹಿಂದಿನ ಮಾತಿದು. ಹೊಲ ಉಳುಮೆಯನ್ನು ಮಾಡಿ ಸಾಕಾಗಿ ತಾನು ಮತ್ತು ಅಳಿಯ, ತನ್ನ ಅಳಿಯನ ಹೆಸರು, ಗಾಂಧಿಯ ತಂದೆ ಹೆಸರು ಬುಕ್ಕೇಗೌಡ ಅಂತ. ಬುಕ್ಕೇಗೌಡ ಇಬ್ಬರು ಐತಲ್ಲ ಹೊತ್ತು ಮುಳುಗಿದ ಮೇಲೆ ಮನೆಗೆ ಬಂದಾಗ ಐತಲ್ಲ ಮರದ ತುಂಬ ಐತಲ್ಲ ಹುಡುಗ ಏನು ಮಾಡಿತ್ತು, ರಗರಗನೆ ಉರಿಯುತ್ತಾ ಮಲಗಿತ್ತಂತ. ಆಮೇಲೆ ಕರಿಸಿದ್ದೇಗೌಡ ಹಿಗ್ಗಿ ಹೀರೆಕಾಯಿ ಆದ. ಯಾಕಂದ್ರೆ ಗಂಡ ಮೊಮ್ಮಗ ಹುಟ್ಟಿನಿತ್ತಂತೇಳಿ ಬಹಳಷ್ಟು ಸಂತೋಷವಾಯಿತು ಅಂತ. ಹಿಗ್ಗಿ ಹೀರೆಕಾಯಿ ಆಗೋದಂದ್ರೆ ಬಹಳಷ್ಟು ಸಂತೋಷವಾಗುವುದು ಅಂತ. ತನ್ನ ಮೊಮ್ಮಗನ ಅಗಲವಾದ ಕಿವಿಗಳನ್ನು ಕಂಡು ಆನಂದಿಸುತ್ತಾ ಜೋಗೀಸರ ಮನೆಗೆ ಹಾರಿದ. ಆವಾಗ ಏನು ಮಾಡ್ತಾರೆ, ಗಾಂಧಿಯ ಅಜ್ಜ ತನ್ನ ಮೊಮ್ಮಗನ ಕಿವಿಗಳೈತಲ್ಲ ದೊಡ್ಡ ಇದ್ದುದನ್ನು ಕಂಡು ಸಂತೋಷಪಟ್ಟು ಕೊನೆಗೆ ಏನು ಮಾಡ್ತಾರೆ, ಜೋಯಿಸರ ಮನೆಗೆ ಹೋಗ್ತಾನೆ. ಜೋಯಿಸರು ಮಗು
ಬಹು ಪ್ರಶಸ್ತವಾದ ಗಳಿಗೆಯಲ್ಲಿ ಹುಟ್ಟಿದೆ ಎಂದು ಲೆಕ್ಕ ಹಾಕಿ ಹೇಳಿ ಮಗುವಿನ ಕಿವಿ ಅಗಲವಾಗಿರುವುದರಿಂದಲೂ ಮತ್ತು ಕರಿಸಿದ್ದೇಗೌಡ ಭಾಳ ವರ್ಷಗಳ ಹಿಂದೆ ಶಿವಪುರಕ್ಕೆ ಹೋಗಿ ಮಹಾತ್ಮ ಗಾಂಧೀಜಿಯವರನ್ನು ಖುದ್ದಾಗಿ ದರ್ಶನ ಪಡೆದು ಬಂದವನು ಈ ಸುತ್ತಮುತ್ತಲಿಗೆ ಇವನೊಬ್ಬನೇ ಆದುದರಿಂದ ಮಗುವಿಗೆ ಮಹಾತ್ಮ ಗಾಂಧಿ ಎಂದು ಹೆಸರಿಡಬೇಕೆಂದು ತೀರ್ಮಾನ ಹೇಳಿದರು. ನೋಡ್ರಿ, ಆವಾಗ ಮಗು ಐತಲ್ಲ ಒಳ್ಳೆಯ ಸಮಯದಲ್ಲಿ ಹುಟ್ಟಿದೆ, ಮಗುವಿಗೆ ಅಗಲವಾದಂಥ ಕಿವಿ ಇರುವುದರಿಂದ. ಮತ್ತು ಕರಿಸಿದ್ದೇಗೌಡ ಭಾಳಷ್ಟು ವರ್ಷಗಳ ಹಿಂದೆ ಏನು ಮಾಡಿದ, ಶಿವಪುರಕ್ಕೆ ಮಹಾತ್ಮ ಗಾಂಧೀಜಿಯವರ ಚಳವಳಿಯೊಳಗೆ ಖುದ್ದಾಗಿ ಐತಲ್ಲ ಅವರ ದರ್ಶನವನ್ನು ಪಡೆದು ಬಂದವನು. ಆ ಸುತ್ತಮುತ್ತಲ ಹಳ್ಳಿಗೆ ಅವನೊಬ್ಬನೇ ಆಗಿರುವುದರಿಂದ ಆ ಹುಡುಗನಿಗೆ ಮಹಾತ್ಮ ಗಾಂಧಿ ಅಂಥೇಳಿ ಹೆಸರಿಡಬೇಕು ಅಂಥೇಳಿ ಜೋಯಿಸರು ಹೇಳಿದರು. ಕರಿಸಿದ್ದೇಗೌಡ ಎಷ್ಟು ಮುಗ್ಧ ಎಂದರೆ ಮಹಾತ್ಮ ಗಾಂಧೀಜಿಯವರೇ ಮತ್ತೆ ಜನ್ಮ ಪಡೆದು ನಿನ್ನ ಮಗಳ ಗರ್ಭದಲ್ಲಿ ಜನಿಸಿದ್ದಾರೆ ಎಂದರೆ ಅದನ್ನು ನಂಬುತ್ತಿದ್ದ. ನೋಡ್ರಿ, ಕರಿಸಿದ್ದೇಗೌಡ ಎಷ್ಟು ಹಳ್ಳಿ ಜನರು ಎಷ್ಟು ಮುಗ್ಧರಂದ್ರೆ ಇಲ್ಲಿ ಮಹಾತ್ಮ ಗಾಂಧೀಜಿಯವರೇ ಮತ್ತೆ ನಿನ್ನ ಮಗಳ ಹೊಟ್ಟೆ ಒಳಗೈತಲ್ಲ ಜನ್ಮವನ್ನು ನಿನ್ನ ಮಗಳ ಗರ್ಭದಲ್ಲಿ ಅವರು ಜನಿಸಿ ಬಂದಾರಂತ ಹೇಳಿದರೂ ಸಹಿತ ಅದನ್ನೂ ನಂಬಿಬಿಡ್ತಿದ್ನಂತ. ಅಷ್ಟೊಂದು ಮುಗ್ಧತೆ ಆ ಅಜ್ಜನಲ್ಲಿ ಇತ್ತು ಅಂತ. ಸದ್ಯ ಜೋಯಿಸರಂಥ ಘೋರ ಅಪರಾಧ ಮಾಡಲಿಲ್ಲ, ಆದ್ರೆ ಅಂತಹ ಘೋರವಾದಂತಹ ಅಪರಾಧವನ್ನು ಮಾಡಲಿಲ್ಲ ಅಂತ. ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ, ಕರಿಸಿದ್ದೇಗೌಡನಿಗೆ 2 ಎಕರೆ ಹೊಲ ಇತ್ತು ಅಂತ. ಒಂದು ಮನೆಯೂ ಇತ್ತು. ಇತ್ತೀಚೆಗೆ ಈ ಹೊಲದಲ್ಲಿ 1 ಎಕರೆ ಬಡವರಿಗೆ ಮನೆ ಕಟ್ಟಿಕೊಳ್ಳಲು ಹಂಚುವುದಕ್ಕಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಇತ್ತೀಚೆಗೆ ಆತನಿಗೆ 2 ಎಕರೆ ಹೊಲದೊಳಗೆ ಐತಲ್ಲ 1 ಎಕರೆ ಹೊಲವನ್ನು ಬಡವರಿಗೆ ಮನೆಯನ್ನು ಕಟ್ಟಿಕೊಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ್ರು, ಅದನ್ನು ಹಂಚಿಕೊಡಲಿಕ್ಕೆ ಸರ್ಕಾರ ವಶಪಡಿಸಿಕೊಂಡಿತ್ತು ಅಂತ. ಇದು ಕರಿಸಿದ್ದೇಗೌಡನಿಗೆ ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ತೀವ್ರ ಚಿಂತೆಗೆ ಗುರಿ ಮಾಡಿತು. ನೋಡ್ರಿ, ಈ ರೀತಿಯಾದಂಥ ಆತನ 1 ಎಕರೆ ಹೊಲವನ್ನು ವಶಪಡಿಸಿಕೊಂಡಿದ್ದರಿಂದ ಸರ್ಕಾರ ತನ್ನ ಅಳಿಯ ಸತ್ತದ್ದಕ್ಕಿಂತಲೂ ಬಹಳಷ್ಟು ನೋವನ್ನು ಚಿಂತೆಯನ್ನು ಉಂಟು ಮಾಡಿತ್ತು ಅಂತ. ಈ ಚಿಂತೆಯಲ್ಲಿ ಮುಳುಗಿ ಸರ್ಕಾರ ವಶಪಡಿಸಿಕೊಂಡಿರುವ 1 ಎಕರೆ ಭೂಮಿಯಲ್ಲಿರೋ ಸೊಗಸಾದ ಫಲ ನೀಡುವ ಹಲಸಿನ ಮರವನ್ನು ಕಡಿದುಕೊಳ್ಳುವುದೋ ಬೇಡವೋ ಎಂದ ಜಿಜ್ಞಾಸೆಯಲ್ಲಿ ಸಿಕ್ಕು ಬಿದ್ದಿದ್ದರಿಂದ ಅವನು ತನ್ನ ಮೊಮ್ಮಗನ ಆರೋಗ್ಯದ ಕಡೆಗೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಸರ್ಕಾರ ಐತಲ್ಲ ಏನು ಈ ರೀತಿಯಾದಂತಹ ಚಿಂತೆ ಒಳಗೆ ಮುಳುಗಿರುವಂತಹ ಸರ್ಕಾರ ವಶಪಡಿಸಿಕೊಂಡಿರುವಂಥ ತನ್ನ 1 ಎಕರೆ ಹೊಲದೊಳಗಿರುವಂಥ ಅತ್ಯಂತ ಸೊಗಸಾಗಿ ಫಲವನ್ನು ನೀಡುವಂಥ ಹಲಸಿನ ಮರವನ್ನು ಅದನ್ನು ಕಡ್ಕೋಬೇಕು ಅಥವಾ ಬೇಡವೋ ಅನ್ನುವಂತಹ ಒಂದು ಜಿಜ್ಞಾಸೆ ಒಳಗವ ಏನು ಮಾಡಿದ್ದ, ಆ ಒಂದು ಕಷ್ಟದೊಳಗೆ ಸಿಕ್ಕಿ ಬಿದ್ದಿದ್ದರಿಂದ ತನ್ನ ಮೊಮ್ಮಗನಿಗೆ ಆರೋಗ್ಯದ ಕಡೆಗೆ ಐತಲ್ಲ ಅಷ್ಟಾಗಿ ಅವನು ಗಮನವನ್ನು ಕೊಟ್ಟಿರಲಿಲ್ಲ ಅಂತ. ನೆಕ್ಸ್ಟ್ ಮುಂದಿನ ನೋಡೋಣ. ಇಲ್ಲಿ ಬರುವಂಥ ಕಠಿಣ ಶಬ್ದಗಳನ್ನು ಆಮೇಲೆ ಕ್ವಶನ್ ಆನ್ಸರ್ ರೆಡಿ ಮಾಡ್ಕೋತಾ ಹೋಗಿ. ಆಮೇಲೆ ನಾನು ಫಾಸ್ಟಾಗಿ ಹೇಳ್ಕೋತಾ ಹೋಗ್ತಾ ಇದ್ದೀನಿ, ಯಾಕಂದ್ರೆ ಟೈಮ ಶಾರ್ಟ್ ಇರುವುದರಿಂದ. ಅದಕ್ಕಾಗಿ ನೀವು ಬೇಗನೆ ಐತಲ್ಲ ಕ್ಯಾಚ್ ಮಾಡ್ಕೊಂಡು ಅದನ್ನು ಸರಿ ತಿಳ್ಕೊಂಡು ಮುಂದಿನ ಕ್ವಶನ್ ಆನ್ಸರ್ ಎಲ್ಲ ಮಾಡ್ಕೋತಾ ಹೋಗಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.